ಹಾಯ್ ಫ್ರೆಂಡ್ಸ್, ಈಗ ನಿಮ್ಮ ಮುಂದೆ ಹೊಸ ತೆರನಾದ ಒಂದು ಚಟ್ನಿ ಮಾಡೋಣಂತ. ಯಾವುದು ಚಟ್ನಿ ಅಂತಂದ್ರೆ ಬೇಲದ ಹಣ್ಣು ಅಂದ್ರೆ ಬಳುಲ್ಕಾಯಿ ಚಟ್ನಿ. ನಮ್ಮ ಕಡೆ ಬಳುಲ್ಕಾಯಿ ಅಂತೀವಿ, ಬೇರೆ ಊರ ಕಡೆ ಬೇಲದ ಹಣ್ಣು ಅಂತಾರೆ. ಆ ಬೇಲದ ಹಣ್ಣು ಚಟ್ನಿ ಮಾಡೋಣಂತ. ಇದಕ್ಕೆ ಏನೇನು ಸಾಮಗ್ರಿ ಬೇಕಂತಂದ್ರೆ ಒಂದು ಬೇಲದ ಹಣ್ಣು, ಆಮೇಲೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಸಿಪ್ಪೆ ಸುಲಿದು ಶೇಂಗಾ, ಕರಿಬೇವು, ಒಣಮೆಣ್ಸಿಕಾಯಿ, ಬೆಲ್ಲ, ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಅದಕ್ಕೆ ಚಟ್ನಿಗೆ ಹಾಕಕ್ಕೆ ಉಪ್ಪು, ಇಷ್ಟು ಸಾಮಗ್ರಿ ಬೇಕಾಗ್ತೈತಿ. ಮತ್ತು ಒಗ್ಗರಣೆಗೂ ಒಂದು ಒಣಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕಬೇಕಾಗ್ತದೆ. ಇದನ್ನು ಮಾಡೋ ವಿಧಾನ ಹೆಂಗೆ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ. ಈಗ ಇದನ್ನು ಬೇಲದ ಹಣ್ಣನ್ನು ಒಡೋಣಂತ. ಒಡೆದು ಅದು ಒಳಗಿಂದೆಲ್ಲ ತಿರುಳು ತಕ್ಕೊಳ್ಳೋಣಂತ. ಈ ಬೇಲದ ಹಣ್ಣಿನ ಒಂದು ಉಪಯೋಗ ಅಂತಂದ್ರೆ, ಬಳುಲ್ಕಾಯಿ ಹಣ್ಣಿನ ಉಪಯೋಗ ಅಂತಂದ್ರೆ, ಈ ಹಣ್ಣಿನೊಳಗೆ ಕಲ್ಸಕ್ರಿ ಕೂಡಿಸಿ ತಿಂದ್ರೆ ಏನಾಗ್ತೈತಿ, ಇದರಿಂದ ಕಫ ಕಡಿಮೆ ಆಗ್ತೈತಿ ಮತ್ತು ಇದು ದೇಹಕ್ಕೆ ಭಾಳ ತಂಪು ಮಾಡ್ತೈತಿ. ಇದನ್ನು ಬೇಸಿಗೆಯಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಇದ್ರದ್ದು ಪಾನಕ ಮಾಡ್ಕೊಂಡು ಕುಡಿಬೇಕು. ಸ್ವಲ್ಪ ಬೆಲ್ಲ, ಉಪ್ಪು ಹಾಕಿ, ನೀರು ಹಾಕಿ ಸ್ವಲ್ಪ ಮಿಕ್ಸಿ ಮಾಡಿ ಪಾನಕ ಕುಡಿದ್ರೆ ದೇಹಕ್ಕೆ ತಂಪಾಗ್ತೈತಿ ಮತ್ತು ಜೀರ್ಣ ಶಕ್ತಿಗೆ ಇದು ಭಾಳ ಉಪಯೋಗ ಆಗ್ತೈತಿ. ಮತ್ತು ಲೂಸ್ ಮೋಷನ್ಗೆ ಮತ್ತು ಮಲಬದ್ಧತೆ ಇವೇನೇ ಇದ್ದರೂ ನೀವು ಆ ತೊಂದರೆ ನಿವಾರಣೆ ಆಗ್ತೈತಿ. ಅಷ್ಟೊಂದು ಶಕ್ತಿ ಈ ಬೇಲದ ಹಣ್ಣಿನಲ್ಲಿದೆ. ಮತ್ತು ಆ್ಯಸಿಡಿಟಿ, ಆಮೇಲೆ ನಮ್ಮ ಬಿಕ್ಕಳಿಕೆ ಬರ್ತೈತಲ್ಲ, ಬಿಕ್ಕಳಿಗೆಗೆ ಇದು ರಾಮಬಾಣ ಅಂತ. ಈ ನೀರು ಕುಡಿದ್ರೂ ನಮ್ಮ ಬಿಕ್ಕಳಿಕೆ ಹೋಗಂಗಿಲ್ಲಲ್ಲ, ಆ ಬಿಕ್ಕಳಿಕೆಗೆ ಇದು ರಾಮಬಾಣ ಐತಿ. ಮತ್ತು ಅಷ್ಟೇ ಅಲ್ಲ, ನೆನಪಿನ ಶಕ್ತಿನೂ ಕೂಡ ಇದರಲ್ಲಿ ಹೆಚ್ಚೈತಿ ಮತ್ತು ಬಾಯಿಯ ದುರ್ವಾಸನೆ ಕೂಡ ಇದರಿಂದ ಕಡಿಮೆ ಆಗ್ತೈತಿ. ಇಷ್ಟೊಂದು ಶಕ್ತಿ ಇದು ಒಂದು ಬೇಲದ ಹಣ್ಣಿನಲ್ಲಿ ಐತಿ. ಯಾಕಂದ್ರೆ ಈಗಿನ ಮಕ್ಕಳು ಇವೆಲ್ಲ ತಿನ್ನಂಗಿಲ್ಲ, ಯಾಕಂದ್ರೆ ಒಳಗೆ ಹುಳಿ ಇರ್ತೈತಿ ಹಂಗಂತೇಳಲ್ಲ. ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ನಾವು ಕಲಿಸ್ಕೊಂಡು ತಿಂತೀವಿ. ಅದಕ್ಕೆ ಅಷ್ಟು ಒಂದು ಶಕ್ತಿ ಈ ಬೇಲದ ಹಣ್ಣೊಳಗೆ ಐತಿ. ಅದು ಭಾಳ ರುಚಿ ಇರ್ತೈತಿ. ಇಂಥದ್ದು ಒಂದು ವೆರೈಟಿ ಮಕ್ಕಳಿಗೆ ಕೊಡಬೇಕು. ಯಾಕಂದ್ರೆ ನಾವು ಇದನ್ನು ಕಟ್ ಮಾಡಿ ಏನು ಮಾಡ್ತೀವಿ, ಇದು ಬಟ್ಲು ಟೈಪ್ ಬರ್ತೈತಿ ಕಟ್ ಮಾಡೋಕ್ಕಳೆ. ಈ ಬಟ್ಲದೊಳಗೇ ಅದನ್ನು ಹಾಕ್ಕೊಂಡು ತಿನ್ನೋದು. ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ಕಲಿಸಿ ಈ ಬಟ್ಲೊಳಗೆ ಹಾಕಿಕೊಟ್ಟು ಅದನ್ನು ಚಮಚಲೇ ಅದು ತಿನ್ನಬೇಕು. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಇದು. ಈಗ ಚಟ್ನಿ ಮಾಡೋದು ಹೇಳ್ತೀನಿ ನಿಮ್ಗೆ. ಈಗ ನೋಡಿರಿ, ಇದು ಬಳುಲ್ಕಾಯಿ ಒಡೆದು ತಕ್ಕೊಂಡಿನೀಗ. ಈಗ ಮಿಕ್ಸಿ ಜಾರ್ನಿಗೆ ಒಣಮೆಣ್ಸಿಕಾಯಿ ಹಾಕೀನಿ, ಒಂದು 3 ಮೆಣ್ಸಿಕಾಯಿ 3 ಮತ್ತು ಹಸಿ ಕೊಬ್ಬರಿ ಮತ್ತು 1 ಚಮಚೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣಂತ ಮತ್ತು ಶೇಂಗಾ ಹಾಕೊಳ್ಳೋಣಂತ. ಶೇಂಗಾ ಹಾಕ್ಕೊಂಡಿನಿ. ಈಗ ಕೊತ್ತಂಬರಿ ಹಾಕೊಳ್ಳೋಣಂತ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಮೊದಲು ರುಬ್ಕೊಳ್ಳೋಣ ಸಣ್ಣ. ಇದು ರುಬ್ಕೊಂಡು ಆದ್ಮೇಲೆ ಇದು ಬೇಲದ ಹಣ್ಣು ಆಮೇಲೆ ಬೆಲ್ಲ ಹಾಕ್ಕೊಳ್ಳೋಣ. ಈಗ ನೋಡಿ ಹಿಂಗೆ ಸಣ್ಣ ಆಗೈತಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗಿದ ಬೇಲದ ಹಣ್ಣು ಹಾಕ್ಕೊಳ್ಳೋಣಂತ. ಬೇಲದ ಹಣ್ಣು ಹಾಕ್ಕೊಂಡ್ಬಿಟ್ಟು ಮತ್ತು ಬೆಲ್ಲ ಹಾಕ್ಕೊಳ್ಳೋಣಂತ. ಈಗ ಮತ್ತೆ ಇದನ್ನು ರುಬ್ಕೊಳ್ಳೋಣಂತ. ಬೇಲದ ಹಣ್ಣು ಮತ್ತು ಬೆಲ್ಲ ಹಾಕಿವಿ, ರುಬ್ಕೊಳ್ಳೋಣಂತ. ಈಗ ನೋಡಿರಿ, ಚಟ್ನಿ ರೆಡಿ ಆಗೈತಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣಂತ. ಈಗ 1 ಚಮಚ ಎಣ್ಣೆ ಹಾಕ್ಕೊಳ್ಳೋಣಂತ. ಎಣ್ಣೆ ಕಾಯ್ದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣಂತ. ಈಗ ಉದ್ದಿನಬೇಳೆ ಹಾಕ್ಕೊಳ್ಳೋಣಂತ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಒಂದು ಒಣಮೆಣ್ಸಿಕಾಯಿ ಹಾಕ್ಕೊಂಡು ಮತ್ತು ಕರಿಬೇವು ಹಾಕಿಕೊಳ್ಳೋಣ. ಇದು ಒಂದು ಕೈದು ಚಟ್ನಿ ಮಾಡೀನಿ, ಇನ್ನೊಂದು ಕೈದು ಏನೈತಿ ತಿನ್ನಲಿಕ್ಕೆ ಹಾಗೆ. ಇದಕ್ಕೆ ಏನೈತಿ, ಒಂದು ಬೇಲದ ಕಾಯಿ ತೊಗೊಂಡಿನಿ ಮತ್ತು ಇದಕ್ಕೆ ಬೆಲ್ಲ, ಉಪ್ಪು, ಎರಡೇ ಸಾಮಗ್ರಿ, ಮತ್ತು ಏನೂ ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಹುಳಿ ಜಾಸ್ತಿ ಇರ್ತೈತಿ, ಅದ್ರ ಸಂಬಂಧ ನಾವೇನು ಮಾಡಬೇಕು, ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕು. ಬೆಲ್ಲ ಜಾಸ್ತಿ ಹಾಕಿ ಉಪ್ಪು ಏನೈತಿ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುಡಿಸ್ಬೇಕು.
ನೋಡ್ರಿ ಈಗ ಬೆಲ್ಲ ಉಪ್ಪು ಹಾಕಿ ಇದನ್ನು ಕಲಸೀನಿ. ಇದನ್ನೇನೈತಿ, ಇದು ಬಟ್ಲು ಐತಲ್ಲ, ಈ ಬಟ್ಲೊಳಗೆ ಹಾಕ್ಕೊಂಡು ತಿನ್ನಬೇಕು. ಹೀಗಾಗಿ ಅದ್ರದ್ದು ಒಂದು ಮಜಾನೇ ಬೇರೆ ಇರ್ತೈತಿ, ಅದ್ರದ್ದೊಂದು ರುಚಿನೇ ಬೇರೆ ಇರ್ತೈತಿ. ಈಗ ಇದನ್ನು ಬಟ್ಲ ಹಾಕೋಣಂತ. ನೋಡ್ರಿ ರೆಡಿ ಆಗೈತಿ. ಆ ಬಟ್ಲ ಬೇಲದ ಹಣ್ಣು, ಬಳುಕಾಯಿ ಹಣ್ಣಿನಿಂದ ಚಟ್ನಿ ಮತ್ತು ಅದ್ರದ್ದು ಸ್ವೀಟ್ ಎರಡೂ ರೆಡಿ ಆಗೈತಿ. ಈ ಚಟ್ನಿ ರೊಟ್ಟಿ ಚಪಾತಿಯೊಂದಿಗೆ ತಿಂದ್ರೆ ಭಾಳ ರುಚಿ ಹತ್ತೈತಿ. ಮತ್ತು ಇದು ಸ್ವೀಟ್ ಏನೈತಿ, ಆ ಬಟ್ಲ ಹಾಕಿ ಅದು ಚಮಚ ಇಟ್ಟಿನಲ್ಲ ಅದನ್ನು ಹಂಗೆ ತಿನ್ನೋದು ಇದನ್ನು. ಹೀಗಾಗಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೀಸನಲ್ ವೈಸ್ ಇವು ಸಿಗ್ತಿರ್ತಾವೆ. ಇದನ್ನು ತಂದು ಆವಾಗಿವಾಗ ನಾವು ತಿಂತಿರಬೇಕು. ಮತ್ತು ನಿಮಗೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಬಾಯ್.